ಶ್ರೀ ಭಗವತೆ ಹಿರಣ್ಯಗರ್ಭಾಯ ನಮಃ. ಆದಿತ್ಯ ಹೃದಯ ಸ್ತೋತ್ರ. ಈಗ 6ನೇ ಪದ್ಯದಲ್ಲಿ ಇದ್ದೀವಿ. 5ನೇ ಪದ್ಯದವರೆಗೂ ಸರ್ವಮಂಗಳ ಮಾಂಗಲ್ಯಂ ಸರ್ವಪಾಪ ಪ್ರಣಾಶನಂ ಚಿಂತಾಶೋಕ ಪ್ರಶಮನಂ ಆಯುರ್ವರ್ಧನಂ ಉತ್ತಮಂ ಇಲ್ಲಿವರೆಗೂ ಮುಗಿದಿದೆ. ಇನ್ನು ಮುಂದೆ ಇರತಕ್ಕಂಥದ್ದು ಇಲ್ಲಿಂದ 6ನೇ ಶ್ಲೋಕದಿಂದ ರಶ್ಮಿಮಂತಂ ಸಮುದ್ಯಂತಂ ದೇವಾಸುರ ನಮಸ್ಕೃತಂ ಅಲ್ಲಿಂದ ಇಟ್ಕೊಂಡು ಇದು 24ನೇ ಪದ್ಯದವರೆಗೂ ಶ್ಲೋಕದವರೆಗೂ ವೇದಾಶ್ಚ ಕರ್ತವಶ್ಚೈವ ಕರ್ತೂನಾಂ ಫಲಮೇವಚ ಇಲ್ಲಿವರೆಗೂ ಏನಾಗುತ್ತೆ ಅಂದರೆ ಇದೆಲ್ಲ ಸೂರ್ಯನಾಮಗಳು. ಇದು ಸೂರ್ಯ ವಿದ್ಯೆ, ನಾಮವಿದ್ಯೆ ಅಂತ ಕರೀತಾರೆ. ಒಂದೊಂದು ನಾಮದಲ್ಲಿ ಒಂದೊಂದು ವಿಶೇಷಗಳು ಇರ್ತದೆ, ಅದಕ್ಕೆ ನಾಮವಿದ್ಯೆ ಅಂತ ಕರೀತಾರೆ. ಇಲ್ಲಿಂದ ಇಲ್ಲಿವರೆಗೂ 125 ನಾಮಗಳು ಬರ್ತವೆ ಇದರೊಳಗೆ. ಆದಿತ್ಯ ಹೃದಯ ಒಂದೊಂದಕ್ಕೆ ಒಂದೊಂದು ವಿಶೇಷಣ ಗುಣ ಇದೆ. ಒಂದು ನಾಮ ಕೇವಲ ಸುಮ್ಮನೆ ಹೆಸರಿಟ್ಟಿರೋದಲ್ಲ, ಅದು ಒಂದು ಗುಣದಿಂದ ಬಂದಿರತಕ್ಕಂಥದ್ದು. ಆ ಲಕ್ಷಣವನ್ನು ನೋಡಿ ಅದಕ್ಕೆ ಹೆಸರಿಡುವಂಥದ್ದು. ಈ ರೀತಿ ಎಲ್ಲವೂ ಇಟ್ಟಿದ್ದಾರೆ. ಇದಕ್ಕೆ ಮಾಲಾಮಂತ್ರ ಅಂತ ಕೂಡ ಕರೀತಾರೆ. ಮಾಲಾಮಂತ್ರ ಅಂದರೆ ಆ ಕ್ರಮವಾಗಿ ಸೀರಿಯಲ್ ಪ್ರಕಾರವಾಗಿ ನಾಮಗಳನ್ನು ಹಾಕಿ ಅದರಲ್ಲಿ ಕೊಟ್ಟಿರ್ತಾರೆ. ಆ ಹಿಂದಿನ ಒಂದು ನಾಮಕ್ಕೂ ಮುಂದಿನ ನಾಮಕ್ಕೂ ಒಂದು ಲಿಂಕ್ ಇರ್ತದೆ, ಅದು ಮಾಲಾಮಂತ್ರ ಅಂತ. ಅದು ಪ್ರತಿಯೊಂದು ಸಹಸ್ರನಾಮದಲ್ಲಿ ತೊಗೊಳ್ರಿ, ಅಷ್ಟೋತ್ತರ ನಾಮ ಸ್ತೋತ್ರ ಇರ್ತದಲ್ಲ ಅದರೊಳಗೆ ತೊಗೊಂಡ್ರು ಕೂಡ ಪ್ರತಿಯೊಂದಕ್ಕೂ ಒಂದಕ್ಕೊಂದು ಅನುಬಂಧ ಇರ್ತದೆ. ಪ್ರತಿಯೊಂದು ನಾಮದಲ್ಲಿ ಒಂದೊಂದು ವಿಶೇಷಣ ಇರ್ತದೆ. ಆ ನಾಮಗಳ ಹೇಳುವಂಥದ್ದೇ ಒಂದು ರಹಸ್ಯ. ಇದು ಯಾಕೆ ಮಾಡಿದ್ರು ನಮ್ಮ ಋಷಿಮುನಿಗಳು ಅಂದರೆ, ಒಂದು ವೈಜ್ಞಾನಿಕ ವಿಜ್ಞಾನವನ್ನು, ದೈವಿಕ ವಿಜ್ಞಾನವನ್ನು ಸ್ತೋತ್ರ ರೂಪದಲ್ಲಿಟ್ಟರು, ನಾಮ ರೂಪದಲ್ಲಿ ಅದನ್ನು ರೆಡಿ ಮಾಡಿ. ಒಂದು ಬಾಂಬ್ ಇರ್ತದಲ್ಲ, ಬಾಂಬ್ ನೋಡೋಕೆ ಇಷ್ಟೇ ಇರ್ತದೆ, ಆದರೆ ಅದರೊಳಗೆ ಇರ್ತಕ್ಕಂಥ ಶಕ್ತಿ ಎಷ್ಟು ಹೆಂಗೆ ಹೆಚ್ಚಿರ್ತದೆ, ಹಾಗೆ ಈ ನಾಮ ನೋಡೋಕೆ ಇಷ್ಟೇ ಇರ್ತದೆ, ಅದರ ಶಕ್ತಿ ಮಾತ್ರ ಅನಂತವಾಗಿರ್ತದೆ. ಅಷ್ಟನ್ನು ಇದಕ್ಕೆ ಹುದುಗಿಸಿಟ್ಟಿದ್ದಾರೆ. ಅದಕ್ಕೋಸ್ಕರ ಇದನ್ನು ಮಂತ್ರ ಅಂತ ಕರೆಯೋದು. ಪ್ರತಿಯೊಂದು ನಾಮದಲ್ಲೂ ಒಂದು ಮಂತ್ರ. ಈಗ ಸಾಮಾನ್ಯವಾಗಿ ಶಾಸ್ತ್ರ ಎಲ್ಲನೂ ನೆನಪಿಟ್ಕೊಳ್ಳೋಕಂದ್ರೆ ಕಷ್ಟ, ಆದರೆ ನಾಮಗಳಾದರೆ ಸುಲಭವಾಗಿ ದಿವಸ ಪಾರಾಯಣ ಮಾಡ್ತಾಯಿದ್ರೆ, ಒಂದು ವಾರ ಒಂದು 10 ದಿವಸ ಪಾರಾಯಣ ಮಾಡಿದರೆ ಅಥವಾ ಒಂದು ತಿಂಗಳು ಪಾರಾಯಣ ಮಾಡಿ ನಿಮಗೆ ಕಂಠಪಾಠ ಆಗಿಬಿಡ್ತದೆ, ಸ್ವಲ್ಪ ಹೆಚ್ಚು ಕಡಿಮೆ. ಅಂದರೆ ಅವು ಮನಸ್ಸಿನಲ್ಲಿ ಉಳಿದು ಬಿಡ್ತವೆ. ಆ ಒಂದು ನಾಮವನ್ನು ತೆಗೆದುಕೊಂಡು ನಾವು ಅದನ್ನು ವಿಶ್ಲೇಷಣೆ ಮಾಡಿ ನೋಡಿದರೆ ಆ ರಹಸ್ಯ ಪೂರ್ತಿ ನಮಗೆ ಅವಗಾಹನೆ ಆಗುತ್ತೆ. ಈಗ ನಿಮಗಿದು ಹೇಗೆ ಅರ್ಥ ಹೇಳಬೇಕಂದ್ರೆ, ಈಗ ಒಂದು ಸಿನಿಮಾ ನೋಡ್ಕೊಂಬಂದಿರಂತ ಇಟ್ಕೊಳ್ರಿ, ಒಂದು 5-6 ಸಿನಿಮಾ ನೋಡಿದಿರಿ, ಆದರೆ ಯಾವುದೋ ಒಂದು ಸಿನಿಮಾ ಹೆಸರು ಹೇಳಿದ ಕೂಡಲೇ ನಿಮಗೇನಾಗುತ್ತೆ, ಸಿನಿಮಾ ಪಿಕ್ಚರ್ ಪೂರ್ತಿ ನಿಮಗೆ ಹೇಗೆ ಜ್ಞಾಪಕಕ್ಕೆ ಬರ್ತದೋ ಹಾಗೆ ಒಂದು ಟೈಟಲ್ ಥರ ಈ ನಾಮಗಳೆಲ್ಲವೂ ಆ ಥರ ಟೈಟಲ್ ಒಂದು ಆ ರಹಸ್ಯವನ್ನು ಅದರಾಗೆ ಹುದುಗಿಸಿ ಇಟ್ಟಿದ್ದಾರೆ. ಇದಕ್ಕೆ ರಹಸ್ಯ ನಾಮಗಳು. ವಿಶೇಷ ರಹಸ್ಯ ಅಂದರೆ ಅವು ಹೊರಗೆ ಕಾಣೋದಿಲ್ಲ, ಅವನ್ನು ನಾವು ಕಂಡುಕೊಳ್ಬೇಕು. ಗುರುಗಳ ಮೂಲಕ ಕಂಡುಕೊಳ್ಬೇಕು, ಶಾಸ್ತ್ರಗಳ ಮೂಲಕ ನಾವು ಅವುಗಳನ್ನು ಕಂಡುಕೊಂಡು ಅವನ್ನು ಅನುಭವಿಸ್ಬೇಕು. ಆ ರಹಸ್ಯವನ್ನು ಹೇಗಿದೆ ಅನ್ನೋದೆಲ್ಲವೂ ಕೂಡ ಇದರೊಳಗೆ ನಿಕ್ಷಿಪ್ತ ಮಾಡಿಟ್ಟಿದ್ದಾರೆ. ಅದು ಈ ಒಂದು ಆದಿತ್ಯ ಹೃದಯ ಸ್ತೋತ್ರದಲ್ಲಿ ನಾವು ಏನೇನು ತಿಳಿತೀವಿ ಅಂತಂದರೆ, ಇದು 3 ವಿಧದಲ್ಲಿ ನಮಗೆ ನಾವು ಇಲ್ಲಿ ಅವಗಾಹನೆಗೆ ಬರ್ತದೆ. 3 ವಿಧದಲ್ಲಿ ಏನು ಅಂದರೆ, ಒಂದು ಸೂರ್ಯಮಂಡಲಾವರ್ತಿಯಾಗಿರ್ತಕ್ಕಂಥ ಒಂದು ಸೂರ್ಯನಾರಾಯಣ. ಇದರಲ್ಲಿ 1ನೇ ಭಾವನೆ ಸೂರ್ಯ ರೂಪದಲ್ಲಿರ್ತಕ್ಕಂಥ ಒಬ್ಬನು, ಸೂರ್ಯಮಂಡಲಾವರ್ತಿಯಾಗಿರ್ತಕ್ಕಂಥ ಸೂರ್ಯನ ಒಳಗೆ ಇರ್ತಕ್ಕಂಥ ಚೈತನ್ಯ. ನಾವು ಎಲ್ಲ ದೇವತೆಗಳನ್ನು ಕೂಡ ಆದಿ ಗಾಯತ್ರಿ ಮಂತ್ರ ಉಪಾಸನೆ ಮಾಡೋರೆಲ್ಲ ಸೂರ್ಯನ ನೋಡೇ ಮಾಡ್ತಾರೆ. ಯಾಕೆ ಅಂದರೆ ಸೂರ್ಯನಷ್ಟೇ ನೋಡಿಲ್ಲ ನಾವು, ಸೂರ್ಯನ ಒಳಗಿರ್ತಕ್ಕಂಥ ಚೈತನ್ಯ ಏನಿದೆ, ಆ ಮಂಡಲದ ಒಳಗೆ ಇರ್ತಕ್ಕಂಥ ಆ ಚೈತನ್ಯ ಸ್ವರೂಪ ಭಗವಂತನನ್ನು ವಿಷ್ಣು ಅಂತೀವಿ, ಅಮ್ಮನವರು ಅಂತೀವಿ, ನಾರಾಯಣ ಅಂತೀವಿ, ಶಿವಾನು ಅಂತೀವಿ, ಎಲ್ಲವನ್ನೂ ಅವ್ರಿಗೆ ಕರಿತೀವಿ. ಸರ್ವರೂಪನೂ ಅವನೇ. ಆ ಮಂಡಲಾವರ್ತಿಯಾಗಿ ಒಳಗಿರ್ತಕ್ಕಂಥ ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪನು ಸೂರ್ಯನಾರಾಯಣ ಅಂತೀವಿ. ಅಂದರೆ ಅದರ ಒಳಗಿರ್ತಕ್ಕಂಥ ಚೈತನ್ಯಕ್ಕೆ ನಾವು ಕರಿತಾ ಇದ್ದೀವಿ, ಸೂರ್ಯ ಮಂಡಲಕ್ಕಲ್ಲ. ಸೂರ್ಯ ಕೇವಲ ಮಂಡಲವನ್ನು ನಾವು ಪೂಜೆ ಮಾಡ್ತಾ ಇಲ್ಲ, ಅದರೊಳಗಿರ್ತಕ್ಕಂಥ ಚೈತನ್ಯವನ್ನು ನಾವು ಪೂಜೆ ಮಾಡ್ತಾ ಇದ್ದೀವಿ. ಕೆಲವರು ಏನಂತಾರೆ, ಇವರೇನು ಭಾರತೀಯರು ಗಿಡ ಮರ ನೋಡಿ ಮಾಡ್ತಾರೆ, ಅದರೊಳಗಿರ್ತಕ್ಕಂಥ ಚೈತನ್ಯಕ್ಕೆ ನಾವು ಉಪಾಸನೆ ಮಾಡ್ತಾ ಇರೋದಾಗಲಿ, ಮೇಲಿನ ಗೋಳಕ್ಕಲ್ಲ.
ಗೋಳ ಉಪಾಧಿ ಬೇಕಾಗ್ತದೆ. ಆ ಒಳಗಿರ್ತಕ್ಕಂಥ ಚೈತನ್ಯಕ್ಕೆ ನಾವು ಪ್ರತಿನಿತ್ಯ ಉಪಾಸನೆ ಮಾಡ್ತೀವಿ ಅಂತ. ಇದರೊಳಗೆ ಎಷ್ಟು ನಮೂನೆ ಬರ್ತದೆ. ಒಂದು ಸೂರ್ಯ ರೂಪದಲ್ಲಿರ್ತಕ್ಕಂಥ ಒಂದು ಆ ಮೂಲ ಇರ್ತಕ್ಕಂಥ ಒಂದು ಇದೇನಿದೆ ಅದರ ಅರ್ಥ ಅದನ್ನು ಒಂದು ತಿಳಿದೀವಿ. ಎರಡನೇದು ಸೂರ್ಯಮಂಡಲ ಆವರ್ತಿಯಾಗಿರ್ತಕ್ಕಂಥ ಬ್ರಹ್ಮ ವಿಷ್ಣು ಶಿವಾತ್ಮಕ ರೂಪವಾಗಿರ್ತಕ್ಕಂಥ ಬ್ರಹ್ಮ ವಿಷ್ಣು ಶಿವಾತ್ಮಕ ರೂಪ ಅಂದರೆ ನಾವೇನಂತ ಅರ್ಥ ಮಾಡ್ಕೊಳ್ಬೇಕು? ಸೃಷ್ಟಿಕರ್ತನವನೇ, ಸ್ಥಿತಿಕರ್ತನವನೇ, ಸಂಹಾರಕರ್ತನೇ. ಇದಕ್ಕೆ ಈ ನಾಮಗಳನ್ನು ಅನ್ವಯ ಮಾಡಿಕೊಳ್ಬೇಕು. ಈ ರೂಪದಲ್ಲಿಯೂ ಮತ್ತು ಇನ್ನೊಂದು ಸ್ಥಿತಿ ಯಾವುದು ಅಂದರೆ ನಮ್ಮ ಒಳಗೆ ಅಂತರಾತ್ಮದಲ್ಲಿ ಇರ್ತಕ್ಕಂಥ ಭಗವಂತನ ಸ್ಥಿತಿ. ಈ ಮೂರನ್ನು ಪ್ರತಿಯೊಂದು ನಾಮದಲ್ಲಿಯೂ ನೋಡ್ಕೊಳ್ತಾ ಹೋಗ್ತಕ್ಕಂಥದ್ದು ಈ ಒಂದು ಪಾರಾಯಣದಲ್ಲಿ ನಾವು ಈ ಒಂದು ಇದರಲ್ಲಿ ಮಾಡೋಣ. ಇದು ರಹಸ್ಯವಾಗಿರ್ತಕ್ಕಂಥದ್ದು. ಇದು ಮೊದಲನೇದು ರಶ್ಮಿಮಂತಂ ಅಂಥೇಳಿ ನಾಮ ಬರ್ತದೆ. ಇದನ್ನು ಮತ್ತೆ ನಾಳೆ ನೋಡೋಣ. ಎಲ್ಲ ವಿಷದವಾಗಿ ಬಹಳಷ್ಟು ದೀರ್ಘವಾಗಿ ಎಲ್ಲವನ್ನು ಅದು ಯಾಕೆ ನಮಗೆ ಅನ್ವಯಿಸ್ತದೆ. ನಮ್ಮ ಹೃದಯದಲ್ಲಿರ್ತಕ್ಕಂಥ ಸೂರ್ಯನಾರಾಯಣ ಒಂದನೇದು, ಎರಡನೇದು ಸೂರ್ಯ ಮಂಡಲಾವರ್ತಿ ಒಳಗೆ ಇರ್ತಕ್ಕಂಥ ಆ ಬ್ರಹ್ಮ ವಿಷ್ಣು ಮಹೇಶ್ವರಾತ್ಮಕ ಏನು ಆ ಪರಬ್ರಹ್ಮ ಸ್ವರೂಪ ಆತ್ಮಕ್ಕೂ ಆ ಮಂಡಲಕ್ಕೂ ಮೂರು ವಿಧವಾಗಿರ್ತಕ್ಕಂಥ ಸೂರ್ಯನಾರಾಯಣ ತತ್ವವನ್ನು ನಾಳೆಯಿಂದ ಮತ್ತೆ ತಿಳ್ಕೊಳ್ಳೋಣ. ಶಿವಾಯ ಗುರುವೇ ನಮಃ. ಶ್ರೀಮಾತೆ ನಮಃ. ಶ್ರೀ ಸೂರ್ಯನಾರಾಯಣಾಯ ನಮಃ.